ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಮಾರ್ಚ್ ತಿಂಗಳು ಬಂತು ಅಂದರೆ ಸಾಕು, ದೊಡ್ಡ ಮನೆಯ ಅಭಿಮಾನಿಗಳಿಗೆ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಇನ್ನಿಲ್ಲದ ಸಂಭ್ರಮ. 2021ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ನೆನಪುಗಳು, ಅವರ ಸಿನಿಮಾಗಳು, ನಮಗಾಗಿ ಕೊಟ್ಟೋಗಿರುವಂತಹ ಸಾಕಷ್ಟು ಸವಿ ನೆನಪುಗಳು ಸಿಹಿ ಸಿಹಿಯಾಗಿ ಇವತ್ತಿಗೂ ಕೂಡ ನಮ್ಮ ಜೊತೆಯಲ್ಲಿ ಕಾಡುತ್ತೆ, ನಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 2021ರಿಂದ ಇಲ್ಲಿಯವರೆಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರನ್ನ ಸೆಲೆಬ್ರೇಷನ್ ಮಾಡ್ತಾ ಸಂಭ್ರಮಿಸ್ತಾ ಬಂದಿದ್ದಾರೆ. ಸೊ ಅದೇ ರೀತಿಯಾಗಿ ಈಗಲೂ ಕೂಡ ಮಾರ್ಚ್ ತಿಂಗಳು ಬಂದಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಕೂಡ ಬೆರಳೆಣಿಕೆಯ ದಿನಗಳಷ್ಟೇ ಬಾಕಿ ಇದೆ. ಮಾರ್ಚ್ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರುವ ಕಾರಣ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ನಲ್ಲಿ ಒಂದು ದೊಡ್ಡ 25 ವಾರಗಳಿಗೂ ಹೆಚ್ಚು ಕಾಲ ಓಡಿ ಅವರ ಸಿನಿಮಾದ ಜರ್ನಿಯಲ್ಲಿ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಆಕಾಶ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ಒಂದು ಸಿನಿಮಾದ ಸಂಭ್ರಮವನ್ನು ನೋಡ್ತಿದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ 21 ವರ್ಷಗಳು ಕಳೆದಿದ್ಯಾ ಅನ್ನುವಂತಹ ಅನುಮಾನಗಳು ಮೂಡುತ್ತೆ. ಏನಕ್ಕಂದ್ರೆ 2005ರಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಸೊ ಆ ಒಂದು ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಜೊತೆ ರಮ್ಯಾ ಅವರ ನಾಯಕಿಯಾಗಿ ಅಭಿನಯಿಸಿರ್ತಾರೆ. ಸೊ ಅದರ ಜೊತೆಗೆ ಮಹೇಶ್ ಬಾಬು ಅವರ ಮೊದಲ ನಿರ್ದೇಶನ. ಮಹೇಶ್ ಬಾಬು ಅವರ ಪುನೀತ್ ರಾಜ್ಕುಮಾರ್ ಅವರ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿರ್ತಾರೆ. ಅದಾದ ನಂತರ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇರ್ಬೋದು, ಜೊತೆಗೆ ಅಣ್ಣವ್ರು ಇರ್ಬೋದು, ಅದರ ಜೊತೆಗೆ ವರದಪ್ಪ ಅವರು. ಸೊ ಇವರೆಲ್ಲರೂ ಕೂಡ, ಅದರಲ್ಲೂ ಚಾಮರಾಜನಗರದವರಾದಂಥ ಮಹೇಶ್ ಬಾಬು ಅವರ ಮೇಲೆ ನಂಬಿಕೆ ಇಟ್ಟು ಆ ಒಂದು ಸಿನಿಮಾದ ನಿರ್ದೇಶನ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಆ ಜವಾಬ್ದಾರಿಗೆ ತಕ್ಕ ಹಾಗೆ ಆ ದೊಡ್ಡ ಮನೆ ಇಟ್ಟಿದಂಥ ನಂಬಿಕೆ ಮೋಸ ಆಗದ ರೀತಿಯಲ್ಲಿ ಆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದಂಥ ಮಹೇಶ್ ಬಾಬು ಅವರ ಮೊದಲ ಒಂದು ಸಿನಿಮಾದಲ್ಲಿ ಒಂದು ದೊಡ್ಡ ಗೆಲುವು ಸಿಗುತ್ತೆ. ಸೊ ಆಕಾಶ ಸಿನಿಮಾ 25 ವಾರಗಳಿಗೂ ಹೆಚ್ಚು ಕಾಲ ಓಡುತ್ತೆ. ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಗಟ್ಟಲೆ ಗಳಿಸುತ್ತೆ. ಅದು ಒಂದು ಕಡೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಜರ್ನಿಗೆ ಒಂದು ಹೊಸ ಆಯಾಮ ಕೊಟ್ಟರೆ, ರಮ್ಯಾ ಅವರ ಸಿನಿಮಾ ಜರ್ನಿಗೂ ಕೂಡ ಒಂದು ಹೊಸ ಆಯಾಮ ಕೊಡುತ್ತೆ. ಅದರ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆಯ ನಿರ್ದೇಶಕರು ಕೂಡ ಆಕಾಶ್ ಸಿನಿಮಾದಿಂದ ಸಿಗ್ತಾರೆ. ಸೊ ಅದಾದ ನಂತರ ಈಗ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ 51ನೆಯ ಹುಟ್ಟುಹಬ್ಬದ ನೆನಪಲ್ಲಿ ಈಗ ಆಲ್ರೆಡಿ 21ರ ನಂತರ ಪುನೀತ್ ರಾಜ್ಕುಮಾರ್ ಅವರ ಹೊಸ ಸಿನಿಮಾಗಳು ಬರ್ತಿಲ್ಲ. ಸೊ ಅದಾದ ನಂತರ ಅವರ ಅಭಿಮಾನಿಗಳು ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಯಾವ್ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಯಾವ್ಯಾವ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ, ಆ ಒಂದು ಸಿನಿಮಾಗಳನ್ನ ಮತ್ತೆ ರಿಲೀಸ್ ಮಾಡುವ ಮುಖಾಂತರ, ಆ ಒಂದು ಸಿನಿಮಾಗಳ ಮುಖಾಂತರ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಸಂಭ್ರಮಿಸ್ತಾ ಬರ್ತಿದ್ದಾರೆ. ಸೊ ಅದೇ ರೀತಿಯಾಗಿ ಬೆಂಗಳೂರಿನ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಇವತ್ತು ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆಕಾಶ್ ಸಿನಿಮಾ 21 ವರ್ಷಗಳ ನಂತರ ರಿಲೀಸ್ ಆದರೂ ಕೂಡ ಆ ಒಂದು ಕ್ರೇಜಿಗೆ ಏನು ಕಮ್ಮಿ ಇರಲಿಲ್ಲ. ಏನಕ್ಕೆ ಅಂದರೆ ಒಂದು ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರ ಇರ್ಬೋದು, ಮತ್ತೆ KG ರಸ್ತೆಯ ಒಂದು ನರ್ತಕಿ ಚಿತ್ರಮಂದಿರ ಏನಿದೆ, ಆ ಒಂದು ಚಿತ್ರಮಂದಿರದಲ್ಲೂ ಕೂಡ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ರಿಲೀಸ್ ಆದಾಗ ಎರಡೂ ಚಿತ್ರಮಂದಿರದ ಬಳಿ ಇದ್ದಂತಹ ಒಂದು ಸೆಲೆಬ್ರೇಷನ್, ಅಭಿಮಾನಿಗಳ ಒಂದು ಸಂಭ್ರಮವನ್ನು ನೋಡೋದಿದೆಯಲ್ಲ, ನಿಜಕ್ಕೂ ಕೂಡ ಆನಂದ ಆಗ್ತಿತ್ತು. ಪುನೀತ್ ರಾಜ್ಕುಮಾರ್ ಅವ್ರನ್ನ ಇಷ್ಟು ಬೇಗ ನಮ್ಮನ್ನ ಬಿಟ್ಟು ಹೋಗಿದ್ದು ತುಂಬಾ ನೋವಿನ ವಿಚಾರ. ಸೊ ಅವರ ಅಭಿಮಾನಿಗಳು ಅವರನ್ನ ಯಾವ ರೀತಿ ಪ್ರೀತಿ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಅಂತಾನೆ ಹೇಳ್ಬೋದು. ಸೊ ನರ್ತಕಿ ಚಿತ್ರಮಂದಿರ ಇರ್ಬೋದು, ಜೊತೆಗೆ ವೀರೇಶ್ ಚಿತ್ರಮಂದಿರ, ಈ ಎರಡೂ ಚಿತ್ರಮಂದಿರಗಳಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಒಂದು ಯುಗಾದಿ ಹಬ್ಬಕ್ಕೆ ಇನ್ನೂ ಬೆರಳೆಣಿಕೆ ದಿನಗಳು ಬಾಕಿ ಇದೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೂ ಇನ್ನೂ ಒಂದು 3-4 ದಿನಗಳು ಬಾಕಿ ಇದೆ. ಸೊ ಇದ್ಯಾವುದೂ ನಮಗಿಲ್ಲ, ಇವತ್ತೇ ನಮಗೆ ಹುಟ್ಟುಹಬ್ಬನೂ ಇವತ್ತೇ, ಯುಗಾದಿ ಹಬ್ಬನೂ ಇವತ್ತೇ ಅನ್ನುವಂಥ ನಿಟ್ಟಿನಲ್ಲಿ ನರ್ತಕಿ ಚಿತ್ರಮಂದಿರದ ಬಳಿ ಮತ್ತು ವೀರೇಶ್ ಚಿತ್ರಮಂದಿರದ ಬಳಿ ಒಂದು ಅಭಿಮಾನಿಗಳ ಸಂಭ್ರಮ ಇತ್ತು. ಸೊ ಆ ಒಂದು ಸಂಭ್ರಮ, ಪಟಾಕಿ ಇರ್ಬೋದು, ಆ ಒಂದು ಪುನೀತ್ ರಾಜ್ಕುಮಾರ್ ಅವರ ಕಟೌಟ್ಗಳಿಗೆ ಹಾಕಿದ್ದಂತಹ ಹೂವಿನ ಹಾರಗಳಿರ್ಬೋದು, ಅಭಿಮಾನಿಗಳ ಚೀರಾಟ, ಅಭಿಮಾನಿಗಳ ಒಂದು ಏನಂದ್ರೆ ಅವರ ಒಂದು ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂದ್ರೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಈ ಒಂದು 21 ವರ್ಷಗಳ ನಂತರ ಬಂದರೂ ಕೂಡ ಸಿನಿಮಾವನ್ನು ಈ ರೀತಿ ಸಂಭ್ರಮಿಸ್ತಿದ್ರು ಅಂದ್ರೆ ಆಕಾಶ್ ಸಿನಿಮಾ 2005ರಲ್ಲಿ ಇನ್ನ ಯಾವ ರೀತಿ ಅವರ ಅಭಿಮಾನಿಗಳು ಸಂಭ್ರಮಿಸಿದ್ರು ಅಂತ ನಾವು ಅದನ್ನ ಊಹೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯಾದಂತಹ ಒಂದು ಓಪನಿಂಗ್ ಸಿಕ್ಕಿದೆ. ಅದರ ಜೊತೆಗೆ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿದೆಯೋ ಎಲ್ಲಾ ಚಿತ್ರಮಂದಿರದಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಿರುವಂಥದ್ದು ಆಕಾಶ ಸಿನಿಮಾ. ಇವತ್ತಿನ ಬಹುತೇಕ ಎಲ್ಲ ಶೋಗಳು ಕೂಡ ಹೌಸ್ಫುಲ್ ಆಗಿದೆ. ಅದರ ಜೊತೆಗೆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಚಿತ್ರದ ನಾಯಕಿ
ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ ಅವರು ಕೂಡ ಇವತ್ತು ಸೊ ಆಕಾಶ ಸಿನಿಮಾವನ್ನು ನೋಡೋದಕ್ಕೆ ನರ್ತಕಿ ಚಿತ್ರಮಂದಿರಕ್ಕೆ ಬಂದಿದ್ರು. ಬೆಳಿಗ್ಗೆ 6 ಗಂಟೆಗೆ ಒಂದು ಸಿನಿಮಾ ರಿಲೀಸ್ ಆದರೂ ಕೂಡ ಅವರು ಅಭಿಮಾನಿಗಳ ಜೊತೆ ಒಂದು ಸಿನಿಮಾವನ್ನು ನೋಡೋದಕ್ಕೆ ಒಂದು ಮಾರ್ನಿಂಗ್ ಶೋ ಅಂದರೆ 10:30 ಶೋಗೆ KG ರಸ್ತೆಯಲ್ಲಿರುವಂತಹ ಒಂದು ನರ್ತಕಿ ಚಿತ್ರಮಂದಿರಕ್ಕೆ ಬಂದು ಅಲ್ಲಿ ಅಭಿಮಾನಿಗಳ ಜೊತೆ ಈ ಒಂದು ಸಿನಿಮಾವನ್ನು ನೋಡುವ ಮುಖಾಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಸ್ಮರಣೆ ಮಾಡಿದ್ರು. ಅದರ ಜೊತೆಗೆ ಅಪ್ಪು ನಮ್ಮನ್ನು ಎಲ್ಲೂ ಬಿಟ್ಟು ಹೋಗಿಲ್ಲ, ಅಭಿಮಾನಿಗಳಲ್ಲಿದ್ದಾರೆ, ನಾವ್ಯಾರು ಅವರ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರು ಹಾಕೋದು ಬೇಡ, ನೊಂದ್ಕೊಳ್ಳೋದು ಬೇಡ, ಅವರನ್ನ ಸಂಭ್ರಮಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳ ಜೊತೆ ಆಕಾಶ್ ಸಿನಿಮಾವನ್ನು ನೋಡುವ ಮುಖಾಂತರ ಸಂಭ್ರಮಿಸಿದ್ರು. ಇನ್ನು ಅಭಿಮಾನಿಗಳು ರಮ್ಯಾ ಅವರು ಬಂದ ತಕ್ಷಣ ಸಾಕಷ್ಟು ಆ ಕ್ರೇಜ್ ಏನು, ಅವರು ಈ ಚಿತ್ರರಂಗಕ್ಕೆ ಬಂದು ಸಾಕಷ್ಟು ವರ್ಷಗಳಾಗಿದೆ, 22-23 ವರ್ಷಗಳಾಗಿದ್ದರೂ ಕೂಡ ಅವರ ಕ್ರೇಜ್ ಕೂಡ ಕಮ್ಮಿ ಆಗಿಲ್ಲ. ಅವರ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ರು. ರಮ್ಯಾ ಅವರು ಯಾವುದೇ ಬೇಸರ ಮಾಡಿಕೊಳ್ಳದೆ, ಯಾವುದೇ ಒಂದು ಮುಂಗೋಪ ತೋರದೆ ಅಭಿಮಾನಿಗಳ ಜೊತೆ ಪ್ರೀತಿಯಿಂದ ನಗುತ್ತಲೇ ಸೊ ಬಂದಂಥ ಅಭಿಮಾನಿಗಳ ಜೊತೆ ಪ್ರೀತಿಯಿಂದ ಮಾತನಾಡೋದರ ಜೊತೆಗೆ ಅವರ ಜೊತೆಗೆ ಸೆಲ್ಫಿಗೂ ಕೂಡ ಕೊಟ್ಟು ಫೋಟೋಗಳನ್ನು ತೆಗೆದುಕೊಂಡು ಆಕಾಶ ಸಿನಿಮಾವನ್ನ ನರ್ತಕಿ ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳ ಜೊತೆ ನೋಡುವ ಮುಖಾಂತರ ಸೊ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನು ಸಂಭ್ರಮಿಸುವುದರ ಜೊತೆಗೆ ರಮ್ಯಾ ಅವರು ಕೂಡ ಒಂದು ಸಂಭ್ರಮಿಸಿದ್ರು. ಇನ್ನು ಮಾರ್ಚ್ 17ನೇ ತಾರೀಕು ಕೂಡ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ ಇರುವ ಕಾರಣ ಅವತ್ತು ಕೂಡ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನ 2021ರಿಂದನೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನು ಮಾಡ್ಕೊ ಬರ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಅನ್ನದಾನ ಇರ್ಬೋದು, ರಕ್ತದಾನ ಇರ್ಬೋದು, ಇದೊಂದು ರೀತಿ ಕಾಮನ್ ಆಗಿತ್ತು. ಈಗ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ಅದನ್ನ ನಾವು ಕಡ್ಡಾಯವಾಗಿ ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಂಠೀರವ ಸ್ಟುಡಿಯೋದಲ್ಲಿರುವ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ವಿಶೇಷವಾದಂಥ ಪೂಜೆಯನ್ನು ಅಭಿಮಾನಿಗಳು ಸಲ್ಲಿಸ್ತಾರೆ, ಅದರ ಜೊತೆಗೆ ಕುಟುಂಬಸ್ಥರು ಕೂಡ ಸಲ್ಲಿಸ್ತಾರೆ. ಏನೋ ಅವತ್ತು ಬೆಳಿಗ್ಗೆಯಿಂದ ಸಂಜೆಯ ತನಕ ಕೂಡ ಸಾಕಷ್ಟು ಸಾವಿರಾರು ಅಭಿಮಾನಿಗಳು ರಾಜ್ಯದ ಮೂಲೆಗಳಿಂದಲೂ ಕೂಡ ಬಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕಕ್ಕೆ ಅಂತಿಮ ನಮನ ಸಲ್ಲಿಸುವ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಒಂದು ಗೌರವವನ್ನು ಸಲ್ಲಿಸ್ತಾರೆ. ಸೊ ಇನ್ನು ಕೇವಲ 4 ದಿನಗಳು ಬಾಕಿ ಇದೆ. ಒಂದು ಕಡೆ ಆಕಾಶ್ ರಿಲೀಸ್ ಆದಂಥ ಸಂಭ್ರಮ, ಮತ್ತೊಂದು ಕಡೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ 4 ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಅವರು ನಟಿಸಿರುವಂಥ ಒಂದೊಂದು ಸಿನಿಮಾಗಳನ್ನು ರಿಲೀಸ್ ಮಾಡ್ಕೊಂಡು ಹೋಗೋದಕ್ಕೆ PRK ಪ್ರೊಡಕ್ಷನ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಪ್ಲಾನ್ ಮಾಡಿದ್ದಾರೆ. ಕಳೆದ ವರ್ಷವೂ ಕೂಡ ಅವರದೇ ಪ್ರೊಡಕ್ಷನ್ ನಲ್ಲಿ ಮೂಡಿ ಬಂದಿದಂತಹ ಸೂಪರ್ ಹಿಟ್ ಸಿನಿಮಾ ಜಾಕಿಯನ್ನ ರಿಲೀಸ್ ಮಾಡಿದ್ರು. ಅಲ್ಲೂ ಕೂಡ ಆ ಒಂದು ಸಿನಿಮಾ ಅದ್ಭುತವಾದಂತಹ ಒಂದು ಗಳಿಕೆಯನ್ನು ಕಂಡಿತ್ತು. ಒಂದೇ ವಾರದಲ್ಲಿ 3-4 ಕೋಟಿಗೂ ಹೆಚ್ಚು ಗಳಿಕೆಯನ್ನು ಕಳಿಸಿತು. ಈಗ ಈ ಒಂದು ಸಿನಿಮಾದ ಗಳಿಕೆಯನ್ನು ನೋಡಿದ್ರೆ ಈ ಒಂದು ಸಿನಿಮಾವು ಕೂಡ ಒಂದು 4-5 ಕೋಟಿವರೆಗೂ ಗಳಿಸಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಇನ್ನು ಮುಂದಿನ ವರ್ಷವೂ ಕೂಡ ಸಾಕಷ್ಟು ಸಿನಿಮಾಗಳು ರಿಲೀಸ್ ಇದೆ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬೇರೆ ಯಾವ್ಯಾವ್ದು ಅಪ್ಪು ಸಿನಿಮಾವನ್ನು ಕೂಡ ಮತ್ತೆ ರಿಲೀಸ್ ಮಾಡುವಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂಥದ್ದೇ. ಆದರೆ ಯಾವ ಸಿನಿಮಾವನ್ನು ಮಾಡ್ತಾರೆ ಅನ್ನುವಂಥದ್ದನ್ನ PRK ಪ್ರೊಡಕ್ಷನ್ ನಿರ್ಮಾಣ ಒಂದು ಮತ್ತೆ ಮುಂದಿನ ವರ್ಷ ಯಾವ ಸಿನಿಮಾವನ್ನು ರಿಲೀಸ್ ಮಾಡಬೇಕನ್ನುವಂಥದ್ದನ್ನ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ನಿರ್ಧಾರ ಮಾಡ್ತಾರೆ. ಇದು ನಮ್ಮ ಇವತ್ತಿನ ಡಿಜಿಟಲ್ನ ವಿಶೇಷವಾದಂತಹ ವಿಚಾರವಾಗಿತ್ತು. ನಾಳೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಸ್ಪೆಷಲ್ ಸಮಾಚಾರ ಹೊತ್ತು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.